ಕುಕ್ಕರಿಗೆ ನಾನು ಒಂದು ದೊಡ್ಡ ಕಪ್ಪಿನಷ್ಟು ಕಡಲೆಯನ್ನು ನೆನೆಸಿಟ್ಟ ಕಡಲೆಯನ್ನು ಹಾಕ್ಕೊಂಡಿದ್ದೇನೆ. ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈಗ ಅದಕ್ಕೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಗಾರ್ಲಿಕನ್ನು ಗುದ್ದಿ ಹಾಕೊಳ್ಳಿ. ಒಂದು ಅರ್ಧ ಇಂಚಿನಷ್ಟು ಸಿನೆಮಾ ಸ್ಟಿಕ್ ಚಕ್ಕೆ, 3 ಗ್ರೀನ್ ಕಾರ್ಡಮಮ್ಮ ಏಲಕ್ಕಿ, 1 ಬ್ಲ್ಯಾಕ್ ಕಾರ್ಡಮಮ್ಮ ಕಪ್ಪು ಏಲಕ್ಕಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಆನಂತರ 1/4 ಟೀ ಸ್ಪೂನಷ್ಟು ಅರಶಿನ ಟರ್ಮರಿಕ್, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇದನ್ನೀಗ ನಾನು ಹೈ ಫ್ಲೇಮಲ್ಲಿ ವಿಸಿಲ್ ಕೊಡ್ತೇನೆ. ಬಾಯಿ ಮುಚ್ಚುವ. ನಾನು ಹೈ ಫ್ಲೇಮಲ್ಲಿ 2 ವಿಸಿಲ್ಸ್ ಕೊಡ್ತೇನೆ. ಸಾಫ್ಟ್ ಆಗಬೇಕು. ಪ್ಯಾನಿಗೆ ನಾನು ಎಣ್ಣೆ ಹಾಕ್ಕೊಂಡೆ, ಕುಕ್ಕಿಂಗ್ ಆಯಿಲ್. ಎಣ್ಣೆ ಬಿಸಿಯಾದ ನಂತರ 2 ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ತೇನೆ. ಈ ರೆಸಿಪಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ. ಈಗ ನಾವು ಪಿಂಕ್ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ. ಟ್ರಾನ್ಸ್ಲೂಸೆಂಟ್ ಕಲರ್ ಆಗಲಿ. ಬ್ರೌನ್ ಮಾಡಬೇಕಂತಿಲ್ಲ, ಪಿಂಕ್ ಆದರೆ ಸಾಕು. ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಆಗ ನಾವು ಕಡಲೆ ಬೇಯುವಾಗ ಉಪ್ಪು ಹಾಕೊಂಡಿದ್ದೇವೆ. ಈಗ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೋಣ. ಸಾಕು. ಈರುಳ್ಳಿಯಲ್ಲಿ ಗುಲಾಬಿ ಬಣ್ಣ ಬಂದಿದೆ. ಈಗ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೇನೆ. 2 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರ್ ಸಹ ಒಳ್ಳೆ ಬರ್ತದೆ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಖಾರ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಹಾಕ್ತೇನೆ. ನೀವು ಜಾಸ್ತಿ ಖಾರ ತಿನ್ನೋಣ ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ಅರಶಿನ ಟರ್ಮರಿಕ್. ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಸಾಕು. ಫ್ಲೇಮ್ ಆಫ್ ಮಾಡುವ. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ಬಾಯಿ ತೆಗೆದೆ. ಕಡಲೆ 2 ವಿಸಿಲಿಗೆ ಕರೆಕ್ಟ್ ಬೆಂದಿದೆ, ಸಾಕು. ಇದರಲ್ಲಿ ನಾವು ಸ್ವಲ್ಪ ಕಡಲೆಯನ್ನು ಮ್ಯಾಶ್ ಮಾಡ್ಕೊಳ್ಳುವ. ಸ್ವಲ್ಪ, ಆಗ ಗ್ರೇವಿಯಲ್ಲಿ ಥಿಕ್ನೆಸ್ ಬರ್ತದೆ, ಸ್ವಲ್ಪ ಗಟ್ಟಿ ಆಗ್ತದೆ ಗ್ರೇವಿ. ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ, ಸಾಕು. ಈಗ ನಾವು ರೆಡಿ ಮಾಡಿದ ಆನಿಯನನ್ನು ಹಾಕೋಣ. ಜಾಸ್ತಿ ಸಹ ನೀರು ಹಾಕ್ಕೊಳ್ಬೇಡಿ, ಇಷ್ಟಿದ್ರೆ ಸಾಕು ನೀರು. ಈಗ ಪುನಃ ನಾವು ಕುಕ್ಕರ್ನ ಬಾಯಿ ಮುಚ್ಚಿ ವಿಸಿಲ್ ಕೊಡಬೇಕು. ಹೈ ಫ್ಲೇಮಲ್ಲಿ 1 ವಿಸಿಲ್ ಕೊಡ್ತೇನೆ. ಈರುಳ್ಳಿ ಚೆನ್ನ ಗ್ರೇವಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮೇಲೆಯಿಂದ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಹಾಕೋಣ.